ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿಗೆ 2026ರ ವರ್ಷ ಭವಿಷ್ಯವನ್ನ ನೋಡೋಣ. ಸಿಂಹ ರಾಶಿಗೆ ರಾಶ್ಯಾಧಿಪತಿ ಸೂರ್ಯ ಆಗಿರೋದ್ರಿಂದ, ಸೂರ್ಯ ಅಂದ್ರೆ ಎನರ್ಜಿ, ಒಂದು ಪ್ರಕಾಶ. ನೀವೆಲ್ಲ ತುಂಬಾ ನೊಂದಿದ್ದೀರಾ, ಕಷ್ಟಗಳನ್ನ ಅನುಭವಿಸ್ತಿರೋದು ಯಾವಾಗಿಂದ ಅಂದ್ರೆ 2025 ಮಾರ್ಚ್ ನಂತರ. ಯಾಕೆ ಅಂದ್ರೆ 8ನೇ ಮನೆಗೆ ಶನಿ ಪ್ರವೇಶ ಮಾಡ್ತಾರೆ. ಈಗ ನನ್ನ ಚಾರ್ಟಲ್ಲಿ ನೀವು ನೋಡ್ತಿರ್ಬೋದು, ನಿಮ್ಮ ರಾಶಿಗೆ 8ನೇ ಮನೆ ಅಂದರೆ ಮೀನ ರಾಶಿಯಲ್ಲಿ ಸ್ಯಾಟ್ರನ್ ಶನಿ ಇದೆ. ಅಂದರೆ ಅಷ್ಟಮ ಶನಿ ನಡೀತಾ ಇದೆ. ನಿಮಗೆ ಇದಕ್ಕಿಂತ ಮುಂಚೆ 7ನೇ ಮನೆಯಲ್ಲಿ ಶನಿ ಇದ್ರು. ಅವಾಗ ಒಂಥರ ಕಷ್ಟಗಳನ್ನ ಅನುಭವಿಸಿದ್ದೀರಾ. ಶುಭ ಕಾರ್ಯಗಳಲ್ಲಿ ವಿಘ್ನ ಮತ್ತು ಮದುವೆ ವಿಚಾರದಲ್ಲಿ ಹಿನ್ನಡೆ, ಎಲ್ಲ ಸ್ಲೋ ಪ್ರೋಸೆಸ್ ಆಗ್ತಾ ಇತ್ತು. ಮತ್ತೆ ಆ, ಇದಾದ್ಮೇಲೆ ಇನ್ನೇನ್ ಸರಿ ಹೋಗುತ್ತೆ ಅನ್ನೋ ಟೈಮ್ಗೆ ಅಷ್ಟಮ ಶನಿ ಪ್ರಾರಂಭ ಆಗೋಯ್ತು. ತುಂಬಾ ಅವಮಾನಗಳನ್ನ ಸಹಿಸ್ಕೊಂಡಿದ್ದೀರಾ, ಬೇರೆ ದಾರಿ ಇಲ್ದೆ ಹತ್ತಿದ್ದೀರಾ, ದಾಂಪತ್ಯದಲ್ಲಿ ವಿರಸಗಳನ್ನ ಅನುಭವಿಸಿದ್ದೀರಾ. ಇದೆಲ್ಲ ಸಹಿಸ್ಕೊಂಡಿದ್ದೀರಾ ಕಳೆದ 2-3 ವರ್ಷದಲ್ಲಿ. ಹಾಗಾದ್ರೆ ಈ ವರ್ಷ ನಿಮಗೆ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟು ಜನವರಿಯಿಂದ ಮಾರ್ಚ್‌ವರೆಗೆ ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಚಾರ್ಟಲ್ಲಿ ನೀವು ನೋಡ್ತಿದ್ದೀರಾ, ಗುರುಗ್ರಹ ಸದ್ಯಕ್ಕೆ ಮಿಥುನ ರಾಶಿಯಲ್ಲಿದೆ. ಜೂನ್ ನಂತರ ಆ, ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದೊಂದೇ ಬದಲಾವಣೆ. ಇನ್ ಎಲ್ಲ ಇನ್ನು ಶನಿ ಮತ್ತು ರಾಹುಕೇತು ಬದಲಾವಣೆ ಇರೋದಿಲ್ಲ. ರಾಹುಕೇತು ಬದಲಾವಣೆ ಈ ವರ್ಷದ ಕೊನೆಯಲ್ಲಿ ಬರುತ್ತೆ. ಹಾಗಾಗಿ ಮೊದಲು 3 ಭಾಗವಾಗಿ ನೋಡ್ತಾ ಹೋಗೋಣ. ಜನವರಿಯಿಂದ ಮಾರ್ಚು, ಮಾರ್ಚಿಂದ ಜೂನು, ಜೂನಿಂದ ಕೊನೆಯವರೆಗೆ, ವರ್ಷದ ಕೊನೆಯವರೆಗೆ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟು ನಿಮಗೆ ಏನಿರುತ್ತೆ ಅಂತ ಹೇಳೋದಾದ್ರೆ, ಫಸ್ಟ್ ಜನವರಿಯಿಂದ ಮಾರ್ಚ್‌ವರೆಗೆ ಹೇಗಿರುತ್ತೆ ಅನ್ನೋದಾದ್ರೆ, ಎಲ್ಲ ಸಿಂಹ ರಾಶಿಯವರಿಗೆ ಒಂದೇ ಒಂದು ಕ್ವೆಶ್ಚನ್ ಏನಂದ್ರೆ, 11ನೇ ಮನೆಗೆ ಗುರು ಬಂದರೆ ಒಳ್ಳೆಯದಾಗುತ್ತೆ. ಆಹಾ! ಓಹೋ! ಅಂದ್ರು. ಆದ್ರೆ ಏನೂ ಆಗ್ಲಿಲ್ವಲ್ಲ. ಈ ವರ್ಷ ಏನಾಗತ್ತೆ ಅಂತ ಕೇಳ್ತಿದ್ದಾರೆ. ಹಾಗಾಗಿ 2026ರಲ್ಲಿ 12ನೇ ಮನೆಗೆ ಗುರು ಪ್ರವೇಶ ಆಗತ್ತೆ. ಹಾಗಾಗಿ ಸಿಂಹ ರಾಶಿಗೆ ಏನ್ ಆಗ್ಬೋದು ಅದನ್ನ ನೋಡ್ಬೇಕಲ್ವೇ? ಅದನ್ನ ನೋಡೋಣ. ನಿಮಗೆ ಆಮ್, ಬುಧ ಗ್ರಹ ನಿಮ್ಗೆ ಉತ್ತಮ ಗ್ರಹಗಳೆಂದರೆ ರಾಶಾಧಿಪತಿ ಸೂರ್ಯ, ಧನ ಧನ ಧನಸ್ಥಾನಾಧಿಪತಿ, ಲಾಭಸ್ಥಾನಾಧಿಪತಿ ಬುಧ, ಸುಖಸ್ಥಾನಾಧಿಪತಿ ಕುಜ. ಈ 3 ಗ್ರಹಗಳು ಹಾಗೂ ಶುಕ್ರ, ಈ 4 ಗ್ರಹಗಳು ನಿಮ್ಮ ರಾಶಿಯ 5ನೇ ಮನೆಯಲ್ಲಿ ಸೇರ್ತಾರೆ. ಅಲ್ಲಿಂದ ಅಲ್ಲಿಂದ ನೇರವಾಗಿ ನಿಮ್ಮ 11ನೇ ಮನೆ ಲಾಭಸ್ಥಾನವನ್ನ ನೋಡ್ತಾರೆ. ಅದಲ್ಲದೆ ಈ ಎಲ್ಲಾ ಗ್ರಹಗಳನ್ನ ಗುರು ನೋಡ್ತಾರೆ. ತನ್ನ 7ನೇ ದೃಷ್ಟಿಯಿಂದ ನೋಡ್ತಾರೆ. ಅಂದ್ರೆ ಈ ಎಲ್ಲಾ ಗ್ರಹಗಳು ಧನಸ್ಸು ರಾಶಿಯಲ್ಲಿ ಇರುತ್ತೆ. ಅಂದರೆ ನಿಮ್ಮ ಮನೆಗೆ ನಿಮ್ಮ ರಾಶಿಗೆ 5ನೇ ಮನೆ ಅಲ್ಲಿರುತ್ತೆ. ಗುರು ತನ್ನ 7ನೇ ದೃಷ್ಟಿಯಿಂದ ಆ ಮನೆಯನ್ನ ನೋಡ್ತಾರೆ. ಹಾಗಾದರೆ ಹ್ಮ್, ಹಾಗಾದರೆ ಲಾಭಸ್ಥಾನವನ್ನ ನೋಡೋದ್ರಿಂದ ಏನಾಗತ್ತೆ? ಇದು ಆ, ಇದು ಆದ ನಂತರ ಸೂರ್ಯ ಮತ್ತೆ ಕುಜ ಮನೆಗೆ ಪ್ರವೇಶ ಮಾಡ್ತಾರೆ. ಅಲ್ಲಿ 6ನೇ ಮನೆಯಲ್ಲಿ ಕುಜ ಉಚ್ಚ ಸ್ಥಾನದಲ್ಲಿರ್ತಾರೆ. ಅಂದರೆ ನಿಮ್ಮ ಉಚ್ಚ ಸ್ಥಾನದಲ್ಲಿರ್ತಾರೆ ಅಂದ್ರೆ ಇದು ನಿಮಗೆ ಪ್ಲಸ್ ಪಾಯಿಂಟ್. ಮತ್ತೆ ಈ ಎಲ್ಲಾ ಗ್ರಹಗಳು ಮಾರ್ಚ್ ನಂತರ ರಾಹುಕೇತು ನೋಡೊಳಗೆ ಬರುತ್ತೆ. 7ನೇ ಮನೆಗೆ 7ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಗುರು ದೃಷ್ಟಿ ರಾಹು ಮೇಲೆ ಬೀಳುತ್ತೆ. ಇದರ ಜೊತೆಗೆ ಎಲ್ಲಾ ಗ್ರಹಗಳು ಗುರು ದೃಷ್ಟಿ ಬೀಳೋದ್ರಿಂದ ನಿಮಗೆ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಿಲ್ಲ. ಮದುವೆ ವಿಚಾರದಲ್ಲಾಗಲಿ, ಪಾರ್ಟ್ನರ್ ವಿಚಾರದಲ್ಲಾಗಲಿ, ಹಣಕಾಸು ವ್ಯವಹಾರಗಳಲ್ಲಾಗಲಿ ಎಲ್ಲದರಲ್ಲೂ ಮುನ್ನಡೆ ಪ್ರಗತಿ ಕಾಣ್ತೀರಾ. ಮತ್ತು ರಾಶಿಯಲ್ಲಿ ಕೇತು ಇರೋದ್ರಿಂದ ಜ್ಞಾನ ಜಾಸ್ತಿ ಆಗುತ್ತೆ. ನೀವು ಹೊಸ ವಿಚಾರಗಳನ್ನ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದು ನಿಮಗೆ ಅಭಿವೃದ್ಧಿ ಹೊಂದಕ್ಕೆ ಸಹಾಯ ಮಾಡುತ್ತೆ. ಹೊಸ ವಿಚಾರಗಳು ಕಲಿಯುವ ಆಸಕ್ತಿ ಬೆಳೆಸ್ಕೋತೀರಾ. ನಿಮಗೆ ಫಸ್ಟ್ ಗುಡ್ ನ್ಯೂಸ್ ಏನಂದ್ರೆ ರಾಹುಕೇತು ಒಳಗಡೆ ಎಲ್ಲಾ ಗ್ರಹ ಬಂದು ಸೇರುವುದು. ಅದು ಉತ್ತಮ ಫಲಿತಾಂಶ ನೀಡುತ್ತೆ. ಯಾಕೆ ಅಂದ್ರೆ ಅದನ್ನ ನಾವು ಆ ಕಾಳಸರ್ಪ ದೋಷ ಅಂತ ಕರಿತೀವಿ. ಎಲ್ಲಾ ಗ್ರಹಗಳು ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ನಿಮಗೆ ಅದು ಪ್ಲಸ್ ಪಾಯಿಂಟ್ ಆಗತ್ತೆ.
ಅಷ್ಟಮದಲ್ಲಿ ಶನಿ ಇದ್ದರೂ ಸ್ವಲ್ಪ ರಿಲೀಫ್ ಸಿಗುತ್ತೆ. ಇದೆಲ್ಲವೂ ಜೂನ್‌ವರೆಗೆ ನಡೆಯುತ್ತೆ. ಜೂನ್ ಮಾಸದಲ್ಲಿ ಗುರುವು 12ನೇ ಮನೆಗೆ ಪ್ರವೇಶ ಮಾಡ್ತಾರೆ. ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. 12ನೇ ಮನೆಯಲ್ಲಿರುವ ಗುರು ತನ್ನ 9ನೇ ದೃಷ್ಟಿಯಿಂದ ಶನಿಯನ್ನ ನೋಡ್ತಾರೆ. ಗುರು ಶನಿಯನ್ನ ನೋಡೋದ್ರಿಂದ ನಿಮಗೆ ಅಷ್ಟಮ ಶನಿ ಪ್ರಭಾವ ಕಡಿಮೆ ಆಗುತ್ತೆ. 12ನೇ ಮನೆಯಲ್ಲಿ ಗುರು ಮರೆವು ಸ್ಥಾನದಲ್ಲಿ ಇರ್ತಾರಲ್ಲ, ಅಂದರೆ ಅದನ್ನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದೀರಾ ನೀವು. ಅಷ್ ಅಷ್ಟಮ ಶನಿಯಿಂದ ಅದರ ಪ್ರಭಾವ ಕಡಿಮೆ ಆಗುತ್ತಲ್ಲ, ಅದಕ್ಕೆ ನೀವು ಖುಷಿ ಪಡಬೇಕು. 12ನೇ ಮನೆಯಲ್ಲಿ ಗುರು ಮರೆವು ಸ್ಥಾನ ಆದರೂ ಆ ಜಾಗದಲ್ಲಿ ಕಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರುತ್ತಾರೆ. ಅದರಿಂದ ನಿಮ್ಗೆ ಅಷ್ಟೊಂದೇನು ಇಂಪ್ಯಾಕ್ಟ್ ಬೀಳಲ್ಲ. ಕಷ್ಟಗಳನ್ನ ಕೊಡುತ್ತಿದ್ದ ಶನಿಯನ್ನ ಗುರು ನೋಡೋದ್ರಿಂದ ಮೇಯ್ನ್ ಆಗಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಏನೂ ಇಲ್ಲದಿದ್ರೂ ಪ್ಲಸ್ ಅಂತ, ತುಂಬಾ ಪ್ಲಸ್ ಅಂತ ಏನು ಇಲ್ದೇ ಹೋದ್ರುವೆ, ಶನಿಯಿಂದ ಪ್ಲಸ್ ಅಂತ ಏನು ಇಲ್ದೇ ಹೋದ್ರುವೆ ಮೈನಸ್ ಅಂತೂ ಏನೂ ಇಲ್ಲ. ಅದೊಂದು ಹೇಳ್ಬೋದು. ಇದು ಒಂದು ಪಕ್ಕದಲ್ಲಾದರೆ ಕುಜ ಸೂರ್ಯ ಗ್ರಹದಿಂದ ಗಳಿಂದ ಉಚ್ಚ ಸ್ಥಾನಕ್ಕೆ ಹೋಗಿ 10ನೇ ಮನೆಯಲ್ಲಿ 11ನೇ ಮನೆ ಲಾಭಸ್ಥಾನಕ್ಕೆ ಬಂದು ಇದೇ ತರ ಲಾಭಗಳನ್ನ ತರ್ತಾ ಹೋಗುತ್ತೆ. 4ನೇ ಮನೆಯನ್ನ ಗುರು ನೋಡ್ತಾರೆ. ಇದರಿಂದ ವರ್ಷದ ಸೆಕೆಂಡ್ ಹಾಫ್ ಅಲ್ಲಿ ನಿಮಗೆ ಉತ್ತಮ ಫಲಿತಾಂಶ ಸಿಗುತ್ತೆ. ಸೆಕೆಂಡ್ ಹಾಫ್ ಅಂದ್ರೆ ಜೂನ್ ನಂತರ ಎಲ್ಲಾ ಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶ ಪಡಿತೀರಾ. ಮದುವೆ ವಿಚಾರಗಳಾಗಲಿ, ಶುಭ ಕಾರ್ಯಗಳಲ್ಲಾಗಲಿ ಫಸ್ಟ್ ಹಾಫ್ ಒಳಗಡೆ ಮುಗಿಸಿಕೊಳ್ಳುವುದು ಒಳ್ಳೆಯದು. ಜೂನ್ 5ರ ನಂತರ ಗುರು ಗ್ರಹ 12ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ನೀವು ಗಮನ ಹರಿಸಬೇಕಾಗತ್ತೆ. ಈ ಪಾಯಿಂಟ್‌ನ ನೀವು ನೋಟ್ ಮಾಡ್ಕೊಳ್ಳಿ. ಅದು ಯಾವುದು ಎಂದರೆ ಭೂಮಿ ವಿಚಾರದಲ್ಲ ಆಗಲಿ, ಯಾವುದಾದರೂ ಕೆರಿಯರ್ ವಿಚಾರದಲ್ಲಾಗಲಿ, ಕೆರಿಯರ್ ಗೈಡೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಆ ವಿಚಾರ ಗೊತ್ತಿಲ್ಲದೆ ನೀವು ಅಲ್ಲಿ ಹೋಗಿ ತಗಲಾಕೊಳ್ಳೋ ಬದಲು ಎಲ್ಲಾ ವಿಚಾರಗಳು ಆಲೋಚನೆ ಮಾಡಿ. ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಾಗಲಿ, ಭೂಮಿ ಖರೀದಿಗಳಲ್ಲಾಗಲಿ, ಎಲ್ಲಾದ ವಿಚಾರದಲ್ಲೂ ಆಳವಾಗಿ ಅಳೆದು ತೂಗಿ ನಿರ್ಧಾರಗಳನ್ನ ತಗೊಳ್ಳಿ. ಯಾವುದೇ ವಿಚಾರ ಡಿಸಿಷನ್ ತಗೋಬೇಕಾದ್ರೆ ಫಸ್ಟ್ ಫೀಲ್ಡ್ ಎಕ್ಸ್ಪರ್ಟ್ ಜೊತೆಗೆ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಡಿಸಿಷನ್ ತಗೊಳ್ಳೋದು ಒಳ್ಳೆಯದು. ಮತ್ತೆ ಇದು ಇದು ವರ್ಷದ ಕೊನೆಯಲ್ಲಿ ರಾಹು ಮತ್ತು ಕೇತು ಬದಲಾವಣೆ ಆಗ್ತಾರೆ. ರಾಹು ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಂದರೆ ಅಂದರೆ ನಿಮ್ಮ ರಾಶಿಯ 6ನೇ ಮನೆಗೆ ಪ್ರವೇಶ ಮಾಡ್ತಾರೆ. ಹಾಗೂ ಕೇತು 12ನೇ ಮನೆಗೆ ಪ್ರವೇಶ ಮಾಡ್ತಾರೆ. ಉಪಜಯ ಸ್ಥಾನದಲ್ಲಿ ರಾಹು ಇರೋದ್ರಿಂದ ರಾಜಯೋಗವನ್ನ ತಂದ್ಕೊಡುತ್ತೆ. ಯಾಕೆ ರಾಜಯೋಗವನ್ನ ತಂದ್ಕೊಡ್ತಾರೆ? ಯಾಕೆ ಅಂದ್ರೆ ಗುರುವಿನ ದೃಷ್ಟಿ ಮತ್ತೆ ರಾಹು ಮೇಲೆ ಬೀಳುತ್ತೆ. ಇದರಿಂದ ಏನೇನ್ ಆಗ್ಬೋದು ಅಂದ್ರೆ, ಫಸ್ಟ್ ಹಾಫ್ ಅಲ್ಲಿ ನೀವು ಏನೇನೆಲ್ಲ ಸ್ಟ್ರಗಲ್ ಮಾಡಿರ್ತೀರಾ, ಇದಕ್ಕಿಂತ ಮುಂಚೆ ನೀವೇನೇನೆಲ್ಲ ಸ್ಟ್ರಗಲ್ ಮಾಡಿರ್ತೀರಾ, ನಿಮ್ಮ ರಾಶಿಯವರು ಯಾವ್ಯಾವ ವಿಚಾರದಲ್ಲಿ ಸ್ಟ್ರಗಲ್ ಮಾಡಿರ್ತೀರಾ ಅಂದ್ರೆ, ಕೋರ್ಟ್ ವಿಚಾರದಲ್ಲಾಗಲಿ, ಈ ಬೇರೆ ಜಾಬ್ ವಿಚಾರದಲ್ಲಾಗಲಿ, ಅದ್ರಲ್ಲೆಲ್ಲ ನಿಮ್ಗೆ ಪಾಸಿಟಿವ್ ನ್ಯೂಸ್ ಸಿಗುತ್ತೆ. ಕೋರ್ಟ್ ವಿಚಾರದಲ್ಲಿ ವಿಕ್ಟ್ರಿ. ಯಾರೆಲ್ಲ ಸಿಂಹ ರಾಶಿಯವರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿರ್ತೀರಾ ಅವ್ರಿಗೆಲ್ಲ ಇದು ಶುಭಗಳಿಗೆ. ಎಲ್ಲಾ ವಿಚಾರದಲ್ಲೂ ನಿಮಗೆ ಅನುಭವ ಪಡಿತೀರಿ. ನೀವು ಅನುಭವ ಪಡಿತೀರಿ ಮತ್ತು ಎಲ್ಲೆಲ್ಲಿ ನೀವು ಈ ಹಿಂದೆ ತಪ್ಪುಗಳನ್ನ ಮಾಡಿದ್ರಿ ಅದೆಲ್ಲ ಸರಿಪಡಿಸಿಕೊಂಡು ಹೋಗುವ ಸಮಯ ಈ ವರ್ಷ ಕೊನೆಯಲ್ಲಿ ನಿಮಗೆ ದೊರಕುತ್ತೆ. ಇದೆಲ್ಲವೂ ಸಿಂಹ ರಾಶಿಯವರಿಗೆ ಖಂಡಿತವಾಗಿಯೂ ನಡೆಯುತ್ತೆ. ಯಾವುದೇ ಸಂದೇಹ ಬೇಡ. ಯಾರೆಲ್ಲ ವಿವಾಹಕ್ಕೆ ಸಿದ್ಧರಾಗಿದ್ದೀರಿ ಅವರೆಲ್ಲ ಸಿಂಹ ರಾಶಿಯವರು ನೀವೆಲ್ಲ ಜೂನ್ ಒಳಗೆ ಫಸ್ಟ್ ಹಾಫ್ ಒಳಗಡೆ ಮುಗಿಸ್ಕೊಳ್ಳಿ. ಉತ್ತಮ ಸಮಯ ಇದೆ, ಉಪಯೋಗಿಸ್ಕೊಳ್ಳಿ. ಜೂನ್ ನಂತರ ನಿಮಗೆ ಪಾಸಿಬಲ್ ಇದೆ, ಆದರೆ ಕೆಲವೊಂದು ಫಾಲ್ಸ್ ಪ್ರಾಮಿಸಸ್‌ಗಳಾಗ್ತವೆ. ಹುಡುಗ ಯಾರು ತುಂಬಾ ದೊಡ್ಡ ಕೆಲಸದಲ್ಲಿದ್ದಾನೆ ಅಂತ ಹೇಳಿ ಮೋಸ ಹೋಗೋದು, ಆ ಥರದ್ದೆಲ್ಲ ನಡೆಯುತ್ತೆ. ಇದೆಲ್ಲ ಹುಷಾರಾಗಿರ್ಬೇಕಾಗತ್ತೆ. ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಸೆಕೆಂಡ್ ಹಾಫ್ ಅಲ್ಲಿ ಇದೆಲ್ಲ ನಡೆಯುತ್ತೆ. ಹಾಗಾಗಿ ಜೂನ್ ಒಳಗೆ ಮದುವೆ ವಿಚಾರದಲ್ಲಿ ಮುಂದುವರಿಬೇಕಾದ್ರೆ ಜೂನ್ ಒಳಗೆ ಮುಗಿಸ್ಕೊಂಬಿಡಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಯಾರೆಲ್ಲ ಸಿಂಹರಾಶಿಯವರು ವಿದ್ಯಾರ್ಥಿಗಳಿದ್ದೀರಿ, ಸಿಂಹರಾಶಿಯವರು ವಿದ್ಯಾರ್ಥಿಗಳಿಗೆ ನಿಮಗೆ ಇದು ಉತ್ತಮ ಸಮಯ, ಉಪಯೋಗಿಸ್ಕೊಳ್ಳಿ. ಯಾಕೆ ಅಂದ್ರೆ ಎಲ್ಲಾ ವಿಚಾರದಲ್ಲೂ ಆಸಕ್ತಿ ಬೆಳೆಸ್ಕೊಳ್ಳಿ.
ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಅಷ್ಟಲ್ಲ ಅಷ್ಟೇ ಅಲ್ಲದೆ ಎಲ್ಲಾ ವಿಚಾರದಲ್ಲೂ ನೀವು ಈ ಹಿಂದೆ ತಗೊಳ್ ಆಮ್, ಹಿಂದೆ ತಗೋತಿದ್ದ ನಿರ್ಧಾರಗಳನ್ನ ಈಗ ಇಂಪ್ಲಿಮೆಂಟ್ ಮಾಡ್ತೀರಾ. ಅಂದ್ರೆ ಆ ಹಿಂದೆ ತಗೋತಿದ್ರಿ ನಿರ್ಧಾರ, ಆಗಂದಾಗೆ ಇಂಪ್ಲಿಮೆಂಟ್ ಮಾಡ್ತಿರ್ಲಿಲ್ಲ, ತಳ್ಳಾಕ್ತಿದ್ರಿ. ಈ ವರ್ಷ ನೀವು ಅದನ್ನೆಲ್ಲ ಆಗಂದಾಗೆ ಇಂಪ್ಲಿಮೆಂಟ್ ಮಾಡ್ತೀರಾ. ಯಾಕೆಂದ್ರೆ ರಾಶಿಯಲ್ಲಿ ಕೇತು ಇರೋದ್ರಿಂದ ಎಲ್ಲಾ ವಿಚಾರದಲ್ಲೂ ಆಳವಾಗಿ ಅಧ್ಯಯನ ಮಾಡಕ್ಕೆ ಪ್ರಾರಂಭಿಸ್ತೀರಾ. ಅದು ನಿಮಗೆ ಮುಂದೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಈ ವರ್ಷ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಯಾರೆಲ್ಲ ಕೆರಿಯರ್ ವಿಚಾರದಲ್ಲಿ ಕನ್ಫ್ಯೂಸ್ ಆಗಿರ್ತೀರಿ ಅವರೆಲ್ಲ ಇವಾಗ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೀವು ಅಂದುಕೊಂಡಿದ್ದನ್ನು ಎಕ್ಸಿಕ್ಯೂಟ್ ಮಾಡಿ ಉತ್ತಮ ಫಲಿತಾಂಶ ಪಡೀರಿ. 5ನೇ ಮನೆಗೆ ಗುರು ದೃಷ್ಟಿ ಬೀಳೋದ್ರಿಂದ ವರ್ಷದ ಕೊನೆಯಲ್ಲಿ ಇದು ಜೂನ್ ನಂತರ ಇದು ಗುರುದೃಷ್ಟಿ ಬೀಳೋದ್ರಿಂದ ಸಿಂಹ ರಾಶಿಯವರು ನಿಮ್ಮ ನಿಮ್ಮ ಮಕ್ಕಳು ಯಾರೆಲ್ಲ ಎಷ್ಟು ದಿನ ಫ್ರೆಂಡ್ಶಿಪ್ ಇಂದ ಹಾಳಾಗಿದ್ರಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಡೈವರ್ಷನ್ಸ್ ಆಗ್ತಿದ್ರಿ, ಅವರೆಲ್ಲ ಈಗ ಬ್ಯಾಕ್ ಟು ಫಾರ್ಮ್ ಅಂತ ಬರ್ತೀರಾ. ವಯಸ್ಸಾದವ್ರಿಗೆ ನೋಡೋದಾದ್ರೆ ಯಾರ್ಯಾರೆಲ್ಲ ಸಿಂಹರಾಶಿಯವ್ರು ವಯಸ್ಸಾದವ್ರು ಇದ್ದೀರಾ, ಹೆಲ್ತ್ ಕಡೆ ಗಮನ ಇರಲಿ. ಇದೆಲ್ಲವೂ ವರ್ಷದ ಸೆಕೆಂಡ್ ಹಾಫ್ ನಡೆಯುತ್ತೆ. ನಂತರ ಎಲ್ಲ ಆರೋಗ್ಯ ವಿಚಾರಗಳು ಸರಿ ಹೋಗುತ್ತೆ. ನಿಮಗೆ ಪರಿಹಾರ ಗುರುವಿನ ದರ್ಶನ ಮಾಡೋದು. ಯಾರೆಲ್ಲ ಸಿಂಹರಾಶಿ ಇದ್ದೀರಿ, ಪರಿಹಾರ ಏನಪ್ಪಾ ಅಂದ್ರೆ ಗುರುವಿನ ದರ್ಶನ ಮಾಡೋದು. ಹಾಗೂ ರಾಯರ ಆರಾಧನೆ ಮಾಡಿ. ರಾಶಿಯಲ್ಲಿ ಕೇತು ಇರೋದ್ರಿಂದ ವಿನಾಯಕನ ಆರಾಧನೆ ಮಾಡಿ. ಯಾಕೆಂದ್ರೆ ಸಮ್ಟೈಮ್ಸ್ ಡಿಟ್ಯಾಚ್ಮೆಂಟ್ ಕೊಡುತ್ತೆ ಕೇತು. ಕೆಲವೊಂದು ವಿಚಾರದಿಂದ ಡಿಟ್ಯಾಚ್ಮೆಂಟ್ ಆಗ್ಬಿಡ್ತೀರಾ, ಅಂದ್ರೆ ಹಿಂದೆ ಸರಿದ್ಬಿಡ್ತೀರಾ, ಅದ್ರ ಕಡೆ ಆಸಕ್ತಿನೇ ಕಳ್ಕೊಂಡ್ಬಿಡ್ತೀರಾ. ಅದೆಲ್ಲ ಆಗ್ಬಾರ್ದು. ಮೈಂಡ್ ಫ್ಲಕ್ಚುಯೇಟ್ ಆಗಬಾರ್ದು. ಅಂದ್ರೆ ಮೆಡಿಟೇಟ್ ಮಾಡಿ, ಆದಷ್ಟು ಮೆಡಿಟೇಟ್ ಮಾಡಿ. ಪ್ರತಿ ಸಮಯಕ್ಕೆ ಸಮಯ ಸಿಕ್ಕರೆ ಅಷ್ಟಮಿ ತಿಥಿಗಳಲ್ಲಿ ಭೈರವನ ಆರಾಧನೆ ಮಾಡಿ. ಇಲ್ಲಾಂದ್ರೆ ಶನಿವಾರ ಆಂಜನೇಯನ ದರ್ಶನ ಮಾಡಿ. ಯಾಕೆಂದ್ರೆ 8ನೇ ಮನೆಯಲ್ಲಿ ಶನಿ ಇರೋದ್ರಿಂದ, ಅಷ್ಟಮ ಶನಿ ಇರೋದ್ರಿಂದ ಸಾಧ್ಯವಾದರೆ ನೀವು ಶನಿವಾರ ಎಳ್ಳು ದೀಪ ಹಚ್ಚೋದು, ಎಳ್ಳೆಣ್ಣೆ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ಇಲ್ಲ ಅಂದ್ರೆ ಯಾರ ಅಂಗವಿಕಲರಿಗೆ ಅನ್ನದಾನ ಮಾಡಿ. ಉತ್ತಮ ಅಭಿವೃದ್ಧಿ ಹೊಂದ್ತೀರ. ಇದಿಷ್ಟು ನಿಮ್ಗೆ ಸಿಂಹರಾಶಿಯವರಿಗೆ ಇರೋದು. ಇದಿಷ್ಟು ಒಳ್ಳೆ ವಿಚಾರನೇ ಇದೆ. ಅಷ್ಟಮ ಶನಿ ಇದ್ದರೂ ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸ ವರ್ಷದ ಶುಭಾಶಯಗಳು.